ಹಿಂದಿನ ಭಾಗದಲ್ಲಿ ಗಿರಿಜಾ ತನ್ನ ಮಗ ಅರ್ಜುನ್ಗೆ ಎರಡನೇ ಮದುವೆ ಹೇಗಾದ್ರೂ ಮಾಡಲೇಬೇಕು ಅಂತ ತನಗೆ ಹುಷಾರಿಲ್ಲದೆ ಇರೋ ಥರ ಮೂಲೆಗೆ ಬಿದ್ದಿರೋ ಥರ ನಾಟಕ ಮಾಡ್ತಾಳೆ. ಆದರೆ ಆ ನಾಟಕ ತನ್ನ ಮಗನ ಎದುರಿಗೆ ಏನು ವರ್ಕೌಟ್ ಆಗಲ್ಲ. ಮಗ ಎಷ್ಟೇ ಹೇಳಿದ್ರು ಗಿರಿಜನ್ ಮಾತು ಕೇಳ್ತಾನೆ ಇರಲ್ಲ. ಹಾಗಾಗಿ ತನ್ನ ಸೊಸೆ ರಮ್ಯನ ಎದುರಿಗೆ ನಾಟಕ ಶುರು ಮಾಡ್ತಾಳೆ. ರಮ್ಯಾ ಮೊದಲೇ ಪಾಪದವಳು. ಅವಳು ತನ್ನ ಲೈಫ್ ಹಾಳಾದ್ರೂ ಪರವಾಗಿಲ್ಲ, ತನ್ನ ಗಂಡನ ಜೀವನದ ಸುಖವಾಗಿರ್ಬೇಕು, ಅತ್ತೆ ನೋವು ಪಡಬಾರ್ದು ಅಂತ ಗಂಡನ ಎರಡನೇ ಮದುವೆಗೆ ಒಪ್ಪಿಸ್ತೀನಿ ಅಂತ ಮಾತು ಕೊಡ್ತಾಳೆ. ಅಂದ್ಕೊಂಡಿರೋ ಹಾಗೆ ರಮ್ಯಾ ತನ್ನ ಗಂಡನ ಎರಡನೇ ಮದುವೆಗೆ ಒಪ್ಪಿಸ್ತಾಳ, ಅಥವಾ ಅನ್ಕೊಂಡಿರೋ ಹಾಗೆ ತನ್ಗೊಟ್ಟು ರಟ್ಟ ಆಗಬಾರ್ದು ಅಂತ ಮೊದಲನೇ ಅತ್ತಿಗೆನ ಮನೆ ಬಿಟ್ಟು ಓಡಿಸ್ತಾಳ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಮುಂದೆ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅರ್ಜುನ್, ಯಾಕೆ ಅತ್ತೆ ಹತ್ರ ಮಾತಾಡ್ತಿರುವಾಗಲೇ ಕೋಪ ಮಾಡ್ಕೊಂಡು ಬಂದ್ಬಿಟ್ರಿ? ಅವ್ರು ಏನು ಹೇಳ್ತಾರೆ ಅಂತ ಕೇಳಿಸ್ಕೋಬೇಕಲ್ವಾ? ರಮ್ಯಾ, ಅದ್ರಲ್ಲಿ ಕೇಳಿಸ್ಕೊಳ್ಳೋದು ಏನಿದೆ? ನೀನೇ ಕೇಳಿಸ್ಕೊಂಡಲ್ವಾ ಅವ್ರು ಹೇಗೆ ಮಾತಾಡ್ತಾರೆ ಅಂತ. ಅಲ್ಲ, ನಾನು ನಿನ್ನ ಪ್ರೀತಿ ಮಾಡಿ ಮದುವೆ ಆಗಿರೋದು ಏನಕ್ಕೆ ಹೇಳು? ಲೈಫ್ ಲಾಂಗ್ ನಿನ್ನ ಜೊತೆ ಕಷ್ಟನೋ ಸುಖನೋ ಸುಖವಾಗಿ ಬಾಳ್ತೀನಿ ಅಂತ. ಆದರೆ ಇವರು ನೀನಿದ್ದಂತೆಯೇ ಮಗು ಆಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಬೇರೆ ಮದುವೆ ಆಗು ಅಂತ ಹೇಳ್ತಿದ್ದಾರೆ. ಇಷ್ಟರ ಮಟ್ಟಿಗೆ ಅದು ಸರಿ ಹೇಳು? ಅರ್ಜುನ್, ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿದೆ? ಅಲ್ಲ, ನನಗೇನೋ ಮಗು ಆಗಿಲ್ಲ ಅನ್ನೋ ಕಾರಣಕ್ಕೆ ನೀವು ನಿಮ್ಮ ಜೀವನನ ಯಾಕೆ ಹಾಳು ಮಾಡ್ಕೋಬೇಕು? ಮದುವೆ ಆಗಿ ಮಕ್ಕಳಾಗಿ ಸುಖವಾಗಿ ಸಂಸಾರ ಮಾಡಬೇಕು. ಅದು ಬಿಟ್ಟು ನನ್ನನ್ನು ನಂಬ್ಕೊಂಡು ನಿಮ್ಮ ಜೀವನ ಯಾಕೆ ಹಾಳು ಮಾಡ್ಕೋತೀರಾ? ಅತ್ತೆ ಹೇಳಿದ್ ಸರಿಯಾಗೇ ಇದೆ. ರಮ್ಯಾ, ಏನ್ ಮಾತಾಡ್ತಿದ್ಯಾ? ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ಏನೇನೋ ಮಾತಾಡ್ತಿದ್ಯಾ. ಅಮ್ಮಂಗಂತೂ ಬುದ್ಧಿ ಇಲ್ಲ, ಹಾಗಂತ ನಿನಗೂ ಬುದ್ಧಿ ಇಲ್ವಾ? ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ನೋಡು ರಮ್ಯಾ, ನಾನು ನಿನ್ನ ಮದುವೆ ಆಗಿರೋದು ಪ್ರೀತಿ ಮಾಡಿ. ಅದು ಅಲ್ದೇನೆ ನನಗೆ ಮಗುನೇ ಬೇಕು, ಮಕ್ಕಳೇ ಬೇಕು, ಅದು ಇದು ಅಂತ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ನಾನು ನಿನ್ನ ಪ್ರೀತಿ ಮಾಡಿದ್ದು, ನನಗೆ ಮಕ್ಳಿಗಿಂತನೂ ನೀನೇ ಮುಖ್ಯ. ಹಾಗಿರುವಾಗ ಅಮ್ಮ ಹೇಳಿದ್ಲು, ಯಾರೋ ಹೇಳಿದ್ರು, ನೀನ್ ಹೇಳಿದ್ರು ಅಂತ ನಾನು ಇನ್ನೊಂದು ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಜುನ್, ಯಾಕೆ ಇಷ್ಟು ಹಠ ಮಾಡ್ತಿದ್ದೀರಾ? ಅಲ್ಲ, ನಾನು ಎಲ್ಲಿಗೆ ಹೋಗ್ತೀನಿ? ನಾನು ನಿಮ್ಮ ಜೊತೆನೇ ಇರ್ತೀನಿ ತಾನೇ. ನಿಮ್ಗೆ ಎರಡನೇ ಮದುವೆ ಆಗಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ತಿಲ್ವಲ್ಲ. ನಾನು ಎಲ್ಲಿಗೂ ಹೋಗಲ್ಲ, ಇದೇ ಮನೇಲೇ ಇರ್ತೀನಿ. ನೀವು ಎರಡನೇ ಮದುವೆ ಆದರೆ ನಿಮಗೂ ಅಪ್ಪ ಅನ್ನೋ ಸ್ಥಾನ ಬರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಶಟ್ ಅಪ್ ರಮ್ಯಾ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ನೋಡು, ನಾನು ಮದುವೆ ಆಗಲ್ಲ ಅಂದ್ರೆ ಆಗಲ್ಲ. ಮಗು ಇಲ್ಲದೆ ಇದ್ರೂ ಚಿಂತೆ ಇಲ್ಲ. ನಾನು ಮಾತ್ರ ಇನ್ನೊಂದು ಮದುವೆನ ಆಗೋದೇ ಇಲ್ಲ. ಅರ್ಜುನ್, ಅರ್ಜುನ್, ನನ್ನ ಮಾತು ಕೇಳಿ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಆಹಾಹಾಹಾ, ಸ್ನಾತಿ. ಏನೋ ನಾನೊಂದು ಸ್ವಲ್ಪ ನಾಟಕ ಮಾಡಿದ್ರೆ ಗಂಡಂಗೆ ಇವಳೇ ಹೇಳಿ ಮದುವೆಗೆ ಒಪ್ಪಿಸ್ತಾಳೆ ಅನ್ಕೊಂಡೆ. ಆದರೆ ಇವಳು ಒಂದೆರಡು ಮಾತು ಹೇಳಿದ್ಲು ಅಷ್ಟೇ. ಆಮೇಲೆ ಗಂಡ ಇವಳೇ ಬೇಕು ಅಂದಕ್ಕೂ ಹೇಗೆ ಮಂಚ ಏರ್ ಕೂತಿದ್ದಾಳೆ ನೋಡು. ಛೇ, ಹೇಗಾದ್ರೂ ಮಾಡಿ ಇವಳ ಹತ್ರನೇ ಏನಾದರೂ ಮಾಡಿ ಗಂಡಂಗೆ ಮದುವೆ ಮಾಡಿಸ್ಲೇಬೇಕು. ಇಲ್ಲ ಅಂದ್ರೆ ನನ್ನ ಕೈಗೆ ಬರೋ ವರದಕ್ಷಿಣೆ ಎಲ್ಲ ಹೋಗುತ್ತೆ. ಅತ್ತೆ, ನೀವಿಲ್ಲಿ ಏನಾದರೂ ಬೇಕಿತ್ತ ಅತ್ತೆ? ಏನು ಬೇಕು ಹೇಳಿ, ತಂದು ಕೊಡ್ತೀನಿ. ಅಯ್ಯೋ ಅಯ್ಯೋ, ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ತಾನೇ ನಮ್ಮ ನನ್ನ ನಿನ್ನ ಹತ್ರ ಕೇಳೋದಕ್ಕೆ. ತಿನ್ನೋದಕ್ಕೂ ಉಣ್ಣೋದಕ್ಕೂ ಯಾವುದಕ್ಕೂ ಮನ್ಸಿಲ್ಲ. ಭೂಮಿ ಮೇಲೆ ಇರೋದಕ್ಕೆ ಮನ್ಸಿಲ್ಲ. ಮಗನ ಜೀವನ ಹೀಗಾಗ್ತಿದ್ಯಲ್ಲ, ಮನೆಗೆ ಹೋದ್ ವಂಶೋದ್ಧಾರಕನೂ ಇಲ್ವಲ್ಲ ಅನ್ನೋದೇ ಚಿಂತೆ ಕಣಮ್ಮ ನಂಗೆ. ಭೂಮಿ ಬಿಟ್ಟು ಯಾವಾಗ ಹೋಗ್ತೀನೋ ಅನ್ನಿಸ್ತಿದೆ ಕಣಮ್ಮ. ಅಯ್ಯೋ, ಯಾಕತೆ ಹೀಗೆಲ್ಲ ಮಾತಾಡ್ತೀರಾ? ನೀವು ಹೀಗೆಲ್ಲ ಮಾತಾಡಿದ್ರೆ ಈ ಮನೆಗೆ ಶ್ರೇಯಸ್ಸಾಗತ್ತಾ ಹೇಳಿ? ನೋಡಿ, ನೀವು ಬೇಜಾರು ಮಾಡ್ಕೋಬೇಡಿ, ಹೀಗೆಲ್ಲ ಮಾತಾಡಬೇಡಿ. ನನಗಂತೂ ಕೇಳಿಸ್ಕೊಂಡು ಸಂತ ಆಗತ್ತೆ. ಇನ್ನೇನಮ್ಮ ಮಾಡಲಿ ರಮ್ಯಾ? ಅಲ್ಲ, ನೀನಾದ್ರೂ ಮಗನ ಇನ್ನೊಂದು ಮದುವೆಗೆ ಒಪ್ಪಿಸ್ತೀಯಾ ಅನ್ಕೊಂಡೆ. ಆದ್ರೆ ಅವ್ನು ನಿನ್ನ ಮಾತು ಕೇಳ್ತಿಲ್ಲ. ಇನ್ನೇನು ಮಾಡಲಿ? ನಾನು ಇದನ್ನೆಲ್ಲ ನನ್ನ ಕಣ್ಣಲ್ಲಿ ನೋಡೋದಕ್ಕಾಗ್ದೇನೆ ಹೊಳೆನೋ ಬಾವಿನೋ ನೋಡ್ಕೊಳ್ಳೋದೇ ಒಳ್ಳೇದು ಅನಿಸ್ತಿದೆ ಅಮ್ಮ. ಒಳ್ಳೇದು ಅನ್ನಿಸ್ತಿದೆ ನನಗೆ. ಅಯ್ಯೋ ಪ್ಲೀಸ್ ಅತ್ತೆ, ನೀವು ಹೀಗೆಲ್ಲ ಮಾತಾಡಬೇಡಿ. ನೋಡಿ, ನಿಮ್ಮ ಮಗನ ಎರಡನೇ ಮದುವೆಗೆ ಒಪ್ಸೋ ಜವಾಬ್ದಾರಿ ನಂದು. ಹೇಗಾದರೂ ಮಾಡಿ ಏನಾದರೂ ಒಂದು ಹೇಳಿ ನಾನು ಒಪ್ಪಿಸ್ತೀನಿ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಆರಾಮಾಗಿ ನೆಮ್ಮದಿಯಾಗಿರಿಯತ್ತೆ. ಈ ಮನೆಗೆ ವಾರಸ್ದಾರ ಬಂದೇ ಬರ್ತಾನೆ. ಇಷ್ಟು ಹೇಳಿದ್ಯಲ್ಲಮ್ಮ, ನನಗಂತೂ ಹಾಲು ಕುಡಿದು ಸಂತೋಷ ಆಯ್ತಮ್ಮ. ಹೇಳ್ದಾಗೆ ನಿನ್ನ ಮಾತನ್ನು ನಡ್ಸ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಈ ಮನೆಗೆ ವಾರಸ್ದಾರ ಬಂದರೆ ನನಗದೇ ನೆಮ್ಮದಿ. ಅದೊಂದಾದರೆ ನಾನಂತೂ ನೆಮ್ಮದಿಯಾಗಿರ್ತೀನಿ. ನನಗೆ ಯಾವ ಚಿಂತೆನೂ ಇರಲ್ಲ ನೋಡು. ನೋಡಮ್ಮ, ಹೇಳ್ದಾಗೆ ನೀನು ನನ್ನ ಮಗನ ಎರಡನೇ ಮದುವೆಗೆ ಒಪ್ಸಿದ್ರೆ ಅಷ್ಟೇ ಸಾಕಮ್ಮ. ನನ್ನ ಮಗನ ಎರಡನೇ ಮದುವೆಗೆ ಒಪ್ಪಿಸ್ಬಿಟ್ರೆ ಸಾಕು. ಕೀರ್ತಿನ ಹೇಗಾದರೂ ಮಾಡಿ ಈ ಮನೆ ಸೊಸೆ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ
ಇವಳ ಹತ್ರನೇ ಮನೆ ಎಲ್ಲ ಕೆಲಸನೂ ಮಾಡಿಸ್ತೀನಿ. ದುಡ್ಡು ಖರ್ಚಾಗೋದು ಉಳಿಯುತ್ತೆ. ಕೆಲಸದವರಿಗೆ ಸಂಬಳ ಕೊಡಬೇಕು. ಕೆಲಸದವಳನ್ನ ಮನೆಗೆ ಬರೋದೇ ಬೇಡ ಅಂತ ಹೇಳ್ಬಿಡ್ತೀನಿ. ಪಾಪ ತನ್ನ ಜೀವನ ಹಾಳಾದ್ರೂ ಪರವಾಗಿಲ್ಲ, ಗಂಡನ ಮನೆ, ಗಂಡನ ಜೀವನ, ಅತ್ತೆ ಎಲ್ಲರೂ ಸಂತೋಷವಾಗಿರ್ಬೇಕು, ಅವ್ರ ಜೀವನ ಸುಖವಾಗಿರ್ಬೇಕು ಅಂತ ಯೋಚನೆ ಮಾಡೋ ರಮ್ಯಂಗೆ ಗಿರಿಜಾ ಮೋಸ ಮಾಡ್ತಾ ಇರ್ತಾಳೆ. ಅಷ್ಟೆಲ್ಲ ಮಾಡಿದ್ರೂ ಕೂಡ ಗಿರಿಜಂಗ್ ಮಾತ್ರ ಅವಳ ಮೇಲೆ ಯಾವುದೇ ರೀತಿ ಪ್ರೀತಿನೂ ಇರಲ್ಲ, ಗೌರವನೂ ಇರೋದಿಲ್ಲ. ಒಂದು ಸ್ವಲ್ಪ ದಿನ ಕಳೆದ್ಮೇಲೆ, ಅನು ಡಾರ್ಲಿಂಗ್, ನೀನು ಟ್ರಿಪ್ ಹೋಗೋಣ ಅಂತ ಹೇಳಿದ್ದೆ, ಅದು 1 ವೀಕು. ದುಡ್ಡು ನಾನೇ ಅಡ್ಜಸ್ಟ್ ಮಾಡ್ತೀನಿ ಅಂತಲೂ ಹೇಳಿದ್ದೆ. ಆದರೆ ಅದಾದಮೇಲೆ ನನಗೆ ಫೋನು ಮಾಡಿಲ್ಲ, ನನ್ನ ಜೊತೆ ಕಾಂಟ್ಯಾಕ್ಟು ಮಾಡಿಲ್ಲ, ಸಿಕ್ಕೂ ಇಲ್ಲ. ನಾನು ಏನಾಗಬೇಕು? ಎಷ್ಟು ಸಾರಿ ನಿನ್ನ ನೆನ್ಪು ಮಾಡ್ಕೊಂಡೆ ಗೊತ್ತಾ? ಐ ಆಮ್ ರಿಯಲಿ ಸಾರಿ ಬೇಬಿ. ಹೋಗಬೇಕು ಅಂತಾನೆ ಅನ್ಕೊಂಡಿದ್ದು, ಆದರೆ ಅದಕ್ಕೆ ನೋಡಿದ್ರಲ್ಲ, ಅದರಿಂದ ತುಂಬ ರಿಸ್ಕ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಬಿಟ್ಟು ಹೊರಗಡೆ ಹೋಗೋಣ ಅಂತ ಸುಮ್ಮನೆ ಆದೆ. ಅದರಲ್ಲೂ ಮನೇಲಿ ಏನೇನೆಲ್ಲ ಡ್ರಾಮಾ ನಡೀತಾ ಇದೆ, ಹಾಗಾಗಿ ಅದಕ್ಕೆ ಮನೆಯವ್ರ ಹತ್ರ ಹೇಳಲಿಲ್ಲ. ಅಕಸ್ಮಾತ್ ಅವ್ರೇನಾದರೂ ಹೇಳಿದಿದ್ರೆ ಇಷ್ಟೊತ್ತಿಗೆ ನಮ್ಮಿಬ್ರು ಕತೆನೂ ಗೋವಿಂದ ಆಗಿರ್ತಿತ್ತು. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಿನ್ನ ಅದಕ್ಕೆ ಹೆದರ್ಕೊಂಡು ನಮ್ಗಿಷ್ಟ ಬಂದ ಕಡೆ ಹೋಗದೆ ಇರೋದಾ? ನನಗದೆಲ್ಲ ಆಗಲ್ಲ ನೋಡು. ಏನಾದರೂ ಮಾಡು, ಒಟ್ನಲ್ಲಿ ನಾವು ಹೊರಗಡೆ ಹೋಗಬೇಕು. ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ಐ ನೋ ಬೇಬಿ, ನಾನು ನಿನ್ನ ತುಂಬಾನೇ ಮಿಸ್ ಮಾಡ್ಕೊಂಡೆ ಗೊತ್ತಾ. ಆದರೆ ಏನು ಮಾಡೋದು ಹೇಳು, ಅದಕ್ಕೆ ನಮ್ಮ ಮನೇಲಿ ಇರೋವರೆಗೂ ಪ್ರಾಬ್ಲಮ್ಮೇ. ಯಾಕೆ ಅಂದರೆ ಅವ್ರಿಗೆ ನಮ್ಮಿಬ್ರು ವಿಷಯ ಗೊತ್ತು. ಅಕಸ್ಮಾತ್ ಏನಾದರೂ ಬಾಯ್ ಬಿಟ್ರೆ ನನ್ಗೆ ಏನು ಮಾಡ್ತಾರೋ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಹೇಗಾದರೂ ಮಾಡಿ ಅದಕ್ಕೆ ಆ ಮನೆಯಿಂದ ಹೊರಗೋದ್ರೆ ಆಮೇಲೆ ಪ್ರಾಬ್ಲಮ್ಮೇ ಇರೋದಿಲ್ಲ. ಆದರೆ ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ. ನೋಡು ಬೇಬಿ, ನಾನಂತೂ ನಿನ್ಗೇನು ಹೇಳಲ್ಲ. ನನಗಂತೂ ನಿನ್ನ ಮಿಸ್ ಮಾಡ್ಕೊಂಡು ಸಾಕಾಗಿದೆ. ನೆಕ್ಸ್ಟ್ ವೀಕಲ್ಲಿ ನಾವಿಬ್ರು ಟ್ರಿಪ್ ಹೋಗ್ತೀವಿ. ಅಷ್ಟರೊಳಗೆ ನಿನ್ನ ಅದಕ್ಕೆನ ಹೇಗೆ ಮನೆ ಬಿಟ್ಟು ಓಡಿಸ್ತೀಯೋ ನಿನಗೆ ಬಿಟ್ಟಿದ್ದು. ಅಲ್ಲಿವರೆಗೂ ನಾನು ನಿನಗೊಂದು ಫೋನ್ ಕೂಡ ಮಾಡಲ್ಲ. ತರುಣ್, ತರುಣ್ ಒಂದು ನಿಮಿಷ ನಿಂತ್ಕೋ. ಯಾಕೆ ಕೋಪ ಮಾಡ್ಕೊಂಡು ಹೋಗ್ತಿದ್ಯಾ ತರುಣ್? ಛೇ ಅನು, ಏನಾಗಿದೆ ಇವಳಿಗೆ? ಅಲ್ಲ, ನಾನು ಅವತ್ತೇ ಹೇಳಿದ್ದೀನಿ ಅವನ ಜೊತೆ ಸುತ್ತಬೇಡ, ಓಡಾಡಬೇಡ, ಯಾರಿಗಾದ್ರೂ ಗೊತ್ತಾದ್ರೆ ಸುಮ್ಮನೆ ಪ್ರಾಬ್ಲಮ್ ಅಂತ. ಏನು ಹೋಗ್ಲಿ ಅಂತ ಅವ್ರ ಅಣ್ಣಂಗೆ ಅವ್ರ ತಾಯಿಗೆ ಏನೂ ವಿಷಯ ಹೇಳಿರಲಿಲ್ಲ. ಇವತ್ತು ಮನೆಗೆ ಬಂದಮೇಲೆ ಅವಳ ಹತ್ರ ಸರಿಯಾಗಿ ಕ್ಲಾಸ್ ತಗೊಂಡು ಆಮೇಲೆ ಅವರ ತಾಯಿಗೆ ಅಣ್ಣಂಗೆ ವಿಷಯ ತಲುಪಿಸ್ಬೇಕು. ಇಲ್ಲ ಅಂದರೆ ಹೀಗೆ ಬಿಟ್ಟರೆ ಇವಳಿಗೇನೋ ಒಂದು ಮಾಡ್ಕೋತಾಳಷ್ಟೇ. ಅನು ನಿಂತ್ಕೋ, ನಾನು ನಿನ್ನ ಹತ್ರ ಮಾತಾಡಬೇಕು. ಅಯ್ಯೋ ಇದೇನಿದು? ಅದಕ್ಕೆ ಇಷ್ಟು ದಿನ ಯಾವತ್ತೂ ಇಷ್ಟು ಕೋಪ ಮಾಡ್ಕೊಂಡಿದ್ದು ನಾನು ನೋಡೇ ಇಲ್ಲ. ಇವತ್ತೇನು ಇಷ್ಟು ಕೋಪ ಮಾಡಿಕೊಂಡು ನನ್ನ ಹತ್ರ ಏನೋ ಮಾತಾಡಬೇಕು ಅಂತಿದಾರಲ್ಲ. ಏನದಕ್ಕೆ? ಏನಾದರೂ ಹೇಳೋದಿತ್ತಾ? ಏನು ವಿಷಯ? ಬೆಳಗ್ಗೆ ಎದ್ದು ಮನೆಯಿಂದ ಹೋದಳು, ಇವಾಗ ಬರ್ತಾ ಇದೆಯಾ? ಇವಾಗ ಟೈಮ್ ಎಷ್ಟು? ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಅಯ್ಯೋ ಇದೇನದಕ್ಕೆ ಹೇಗೆ ಕೇಳ್ತಿದ್ರಾ? ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಅವ್ರ ಮನೇಲೆ ಊಟ ತಿಂಡಿ ಎಲ್ಲ ಮಾಡಿದೆ, ಹಾಗಾಗಿ ಬರೋದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಯಾಕೆ ಹೀಗೆ ಕೇಳ್ತಿದ್ದೀರಾ? ಸಾಕು ಬಾಯಿ ಮುಚ್ಚೋನು. ನಾನೇನು ನೋಡಿಲ್ಲ ಅನ್ಕೊಂಡಿದ್ಯಾ? ತಲೆ ಮೇಲೆ ಹೊಡೆದಿರೋ ಹಾಗೆ ಸುಳ್ಳು ಹೇಳ್ತಿದ್ಯಲ್ಲ. ಆ ತರುಣ್ ಜೊತೆ ಸುತ್ತೋದಕ್ಕೆ ಹೋಗಿ ಇವಾಗ ಫ್ರೆಂಡ್ಸ್ ಜೊತೆ ಹೋಗಿದ್ದೆ, ಫ್ರೆಂಡ್ಸ್ ಮನೆಗೆ ಹೋಗಿದ್ದೆ, ಹಾಗೆ ಹೀಗೆ ಅಂತ ಕತೆ ಕಟ್ತಾ ಇದೀಯಾ? ಅಯ್ಯಯ್ಯೋ ಇದೇನಿದು? ಅದಕ್ಕೆ ನಾನು ತರುಣ್ ಇರೋದನ್ನ ನೋಡ್ಬಿಟ್ಟಿದಾರಲ್ಲ. ಇವಾಗ ಏನು ಹೇಳಿ? ಏನು ಹೇಳಿದ್ರು ಅವ್ರಿಗೆ ಗೊತ್ತಾಗತ್ತೆ. ಇವಾಗ ನಾನು ಏನಾದರೂ ಮಾತಾಡಿದ್ರೆ ಇವಾಗ ನಿಜವಾಗ್ಲೂ ಸಿಕ್ಕಾಕೊಂತೀನಿ. ಏನು ಮಾಡಲಿ? ಅನು, ಏನು ಯೋಚನೆ ಮಾಡ್ತಿದ್ಯಾ? ನಾನು ಕೇಳಿದ್ದಕ್ಕೆ ಮೊದಲು ಉತ್ತರ ಕೊಡು. ಎಲ್ಲಿಗೆ ಹೋಗಿದ್ದೆ, ಯಾರ ಜೊತೆ ಹೋಗಿದ್ದೆ ಅಂತ ಸುಳ್ಳು ಯಾಕೆ ಹೇಳ್ತಿದ್ಯಾ? ಅಯ್ಯೋ ಅದಕ್ಕೆ ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ. ನಾನು ತರುಣ್ ಜೊತೆ ಹೋಗಿಲ್ಲ. ನೀವವತ್ತು ಬೈದಾಗಿಂದನೂ ನಾನು ಅವನನ್ನ ಮಾತಾಡ್ಸೋದೇ ಬಿಟ್ಟಿದ್ದೀನಿ. ನೀವು ಬೇರೆ ಯಾರನ್ನೋ ನೋಡಿ ನಾನು ಅಂದ್ಕೊಂಡಿರ್ತೀರಾ. ನಾನು ನಿಜವಾಗ್ಲೂ ಫ್ರೆಂಡ್ಸ್ ಮನೆಗೆ ಹೋಗಿದ್ದೆ. ಸಾಕ್ ಬಾಯಿ ಮುಚ್ಚೋನು. ನಾನೇನು ನೋಡಿಲ್ಲ ಅನ್ಕೊಂಡಿದ್ಯಾ? ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನೋಡು, ಇನ್ನೂ ನಾಟಕ ಮಾಡಬೇಡ. ಅವತ್ತೇನೋ ಪಾಪ ಮೊದಲನೇ ಸರಿ ನಾನು ನೋಡಿದ್ದೀನಿ ಅಂತ ವಾರ್ನ್ ಮಾಡಿದೆ, ಆದರೆ ನೀನು ಅದನ್ನ ಇನ್ನೂ ಕಂಟಿನ್ಯೂ ಮಾಡ್ತಾನೆ ಇದೆಯಾ. ಅವ್ನು ಯಾರೋ ಏನೋ, ಅವನ ಜೊತೆ ಹಾಕಿ ಸುತ್ತಿದ್ರೆ ಮನೆ ಮರ್ಯಾದೆ ಏನಾಗಲ್ಲ. ಇವಾಗೇನೋ ಸುಮ್ಮನೆ ಇದೆ, ಆದರೆ ಇನ್ಮೇಲಂತೂ ಸುಮ್ಮನೆ ಇರಲ್ಲ. ನಾನು ಇವತ್ತು ನೋಡಿದ್ಮೇಲೂ ಸುಮ್ಮನೆ ಇದ್ರೆ ಆಮೇಲೆ ನಮ್ಮನೆ ಮರ್ಯಾದೆನ ನಾನೇ ಹಾಳು ಮಾಡ್ದಂಗೆ ಆಗುತ್ತೆ. ನೋಡು, ಇವತ್ತೇ ನಿನ್ನ ಅಣ್ಣನ ಹತ್ರನೂ ಹೇಳ್ತೀನಿ, ನಿನ್ನ ಅಮ್ಮನ ಹತ್ರನೂ ಹೇಳ್ತೀನಿ. ಆಮೇಲೆ ಏನಾಗುತ್ತೋ ಆಗಲಿ, ನೀನೇ ಅನ್ಭವಿಸು. ನಿನಗೆ ನಾನು ಬಾಯಿ ಮಾತಲ್ಲಿ ಹೇಳಿದ್ರೆ ಏನು ಅರ್ಥ ಆಗಲ್ಲ ಅಲ್ವಾ? ಅದಕ್ಕೆ ನನ್ನ ಮಾತು ಕೇಳಿ ಅದಕ್ಕೆ. ಅಯ್ಯೋ ಅದಕ್ಕೆ ಅಯ್ಯೋಯ್ಯೋ ಛೇ, ಇವಾಗ ಏನು ಮಾಡಲಿ? ಅದಕ್ಕೆ ಬೇರೆ ಹೀಗೆ ಹೇಳಿದ್ರು. ಅಕಸ್ಮಾತ್ ಅಣ್ಣ ಅಮ್ಮಂಗೆ ಗೊತ್ತಾದ್ರೆ ಅದಕ್ಕೆ ಮನೆಯಿಂದ ಹೋಗೋದಿರಲಿ, ನಾನೇ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ. ಏನು ಮಾಡಲಿ ನಾನು?
ಇವರಂತೂ ಇವತ್ತು ಹೇಳೋದಂತೂ ಕನ್ಫರ್ಮ್. ಅವ್ರ ಕೋಪ ನೋಡ್ತಾ ಇದ್ರೆ ಇವಾಗಲೇ ಹೇಳೋ ಹಾಗಿದ್ದಾರೆ. ಹೇಗಾದ್ರೂ ಮಾಡಿ ತಡಿಬೇಕು. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ರಮ್ಯಾ ಹೇಳಿರೋ ಹಾಗೆ ಅನು ವಿಷಯನ ಮನೆಯವ್ರು ಎಲ್ರಿಗೂ ಹೇಳ್ತಾಳೋ, ಹೇಳಿದ್ರೆ ಅನು ಸುಮ್ಮನೆ ಇರ್ತಾಳ? ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.